ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಟ ದರ್ಶನ್ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದು ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗವನ್ನೇ ತಲ್ಲಣಗೊಳಿಸಿದೆ. ದೇಶ ವಿದೇಶದಲ್ಲೂ ನಟ ದರ್ಶನ್ ಸುದ್ದಿ ಕೇಳಿ ಜನ ದಂಗಾಗಿ ಹೋಗಿದ್ದಾರೆ. ಇಂತಹ ನಾಯಕ ನಟ ಇರಲು ಸಾಧ್ಯನಾ ಅಂತ ಬೆರಗಾಗಿದ್ದಾರೆ. ಅಪಾರ ಅಭಿಮಾನಿ ಬಳಗ ಹೊಂದಿರೋ ಸ್ಟಾರ್ ನಟನೊಬ್ಬ ಕೊಲೆ ಕೇಸಲ್ಲಿ ಸಿಕ್ಕಿಬಿದ್ದಿದ್ದು ಈಗಿನ ಚಿತ್ರೋದ್ಯಮಕ್ಕೆ ಅಭಿಮಾನಿಗಳಿಗೆ ಆಘಾತಕಾರಿ ಸುದ್ದಿ. ಆದರೆ ಇಂಥದೇ ಕೊಲೆ ಕೇಸ್ ಒಂದರಲ್ಲಿ ತಮಿಳುನಾಡಿನ ಸೂಪರ್ ಸ್ಟಾರ್ ನಟನೊಬ್ಬ ಜೈಲು ಸೇರಿದ ಕತೆ ಮತ್ತೆ ಮುನ್ನಡೆಗೆ ಬರ್ತಾ ಇದೆ. ಆ ತಮಿಳು ನಟ ಜೈಲು ಸೇರಿದ್ದು ಥೇಟ್ ಸಿನಿಮಾ ಕಥೆಯಂತೆ ಇತ್ತು. ಆ ಘಟನೆ ಸೂಪರ್ ಸ್ಟಾರ್ ನಟನ ಚಿತ್ರ ಬದುಕನ್ನೇ ನುಂಗಿ ಹಾಕಿತ್ತು. ಅವರ ಇಡೀ ಜೀವನವನ್ನು ಬೀದಿಗೆ ತಂದಿತ್ತು. ಹಾಗಾದರೆ ಯಾರು ಆ ಸೂಪರ್ ಸ್ಟಾರ್? ದರ್ಶನ್ನಂತೆ ಜೈಲು ಸೇರಲು ಕಾರಣ ಏನು? ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಟ ದರ್ಶನ್ ಅಂದರೆ ಚಿತ್ರರಂಗದ ಆರಡಿ ಸ್ಫುರದ್ರೂಪಿ ನಟ. ಕನ್ನಡ ಚಿತ್ರರಂಗದಲ್ಲಿ ನಟ ದರ್ಶನ್ಗೆ ಇರುವಷ್ಟು ಫ್ಯಾನ್ ಬೇಸ್ ಮತ್ಯಾವ ನಟರಿಗೂ ಇಲ್ಲ. ನಟ ದರ್ಶನ್ ಸಿನಿಮಾ ಅಂತಂದರೆ ಸಿನಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ನಟ ದರ್ಶನ್ ಬಂದರೆ ಸಾವಿರಾರು ಜನ ಸೇರ್ತಾರೆ. ನಟ ದರ್ಶನ್ ಅವರ ಒಂದು ಮಾತಿಗೆ ಸಾವಿರಾರು ಕೆಲಸಗಳು ಆಗ್ತಾ ಇತ್ತು. ಇಂಥ ನಟ ಇವತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಪೊಲೀಸರ ಎದುರು ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ನಿಮಗೆಲ್ಲ ಗೊತ್ತಿರುವಂತೆ ಪವಿತ್ರ ಗೌಡ. ಇನ್ನು ಇದೇ ರೀತಿಯ ಪರಿಸ್ಥಿತಿ ತಮಿಳುನಾಡು ಸೂಪರ್ ಸ್ಟಾರ್ ನಟನಿಗೂ ಕೂಡ ಬಂದಿತ್ತು. ಆ ನಟ ಬೇರೆ ಯಾರೂ ಅಲ್ಲ, ತಮಿಳಿನ ಸೂಪರ್ ಸ್ಟಾರ್ ಮಾಯಾವರಂ ಕೃಷ್ಣಸ್ವಾಮಿ ತ್ಯಾಗರಾಜ ಭಾಗವತರು ಅಲಿಯಾಸ್ MK ತ್ಯಾಗರಾಜ ಭಾಗವತರು. ತಮಿಳು ಚಿತ್ರರಂಗದ ಮೊಟ್ಟ ಮೊದಲ ಸೂಪರ್ ಸ್ಟಾರ್. 1944ರಲ್ಲಿ ಟಾಲಿವುಡ್ನಲ್ಲಿ ತನ್ನ ವಿಶಿಷ್ಟ ಅಭಿನಯದಿಂದ ಮನೆ ಮಾತಾಗಿದ್ದವರು ಈ ಭಾಗವತರು. ತಮಿಳುನಾಡಲ್ಲಿ ದುಬಾರಿ ಸಂಭಾವನೆ ಪಡೆಯುತ್ತಿದ್ದ ಏಕೈಕ ನಟ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶ್ರೇಷ್ಠ ಗಾಯಕರಾಗಿದ್ದರು ಈ ಭಾಗವತರು. ಸ್ವತಃ ತಾವೇ ಬರೆದು ಹಾಡ್ತಾ ಇದ್ರು. ಅವರ ಸಂಗೀತ ಕಚೇರಿಗಳಿಗೆ ಅವರ ಸಮಯದಲ್ಲಿ ಇನ್ನಿಲ್ಲದ ಡಿಮ್ಯಾಂಡ್ ಕೂಡ ಇತ್ತು. ಹಾಗಾದರೆ ಯಾರು ಈ ಭಾಗವತರು? 1910 ಮಾರ್ಚ್ 1ನೇ ತಾರೀಕು ತಾಂಜೂರು ಜಿಲ್ಲೆಯ ಮೈಲಾಡುತುರೈನಲ್ಲಿ ತ್ಯಾಗರಾಜರು ಜನಿಸ್ತಾರೆ. ಅವರ ಹುಟ್ಟಿದ ಕೆಲವು ವರ್ಷಗಳ ನಂತರ ಇಡೀ ಕುಟುಂಬ ತಿರುಚರಾಪಳ್ಳಿಗೆ ಸ್ಥಳಾಂತರಗೊಳ್ಳುತ್ತೆ. ಅಲ್ಲೇ ಅವರ ಪ್ರಾಥಮಿಕ ಮತ್ತು ಹೈಸ್ಕೂಲು ಶಿಕ್ಷಣವನ್ನು ಮುಗಿಸ್ತಾರೆ. ಚಿಕ್ಕ ವಯಸ್ಸಿಂದಲೂ ತ್ಯಾಗರಾಜ್ ಅವರಿಗೆ ಓದೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಬದಲಿಗೆ ಅವರಿಗೆ ಗಾಯಕರಾಗಬೇಕು ಅಂತ ತುಂಬ ಅನಿಸ್ತಾ ಇರುತ್ತೆ. ತಮಗೆ ಇದ್ದಂಥ ಗಾಯಕನಾಗಬೇಕೆಂಬ ಆಸೆಯನ್ನು ಮನೆಯಲ್ಲಿ ಹೇಳ್ಕೊಳ್ತಾರೆ. ಆವಾಗ ತಂದೆ ಜೊತೆಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಓಡಿ ಹೋಗ್ತಾರೆ. ಹೀಗೆ ಓಡಿ ಹೋದಂಥ ತ್ಯಾಗರಾಜರು ಭಜನೆಗಳನ್ನ ಹಾಡ್ತಾ ಊರೂರು ಸುತ್ತುತ್ತಾ ಇರ್ತಾರೆ. ಹೀಗೆ ಊರೂರು ಸುತ್ತುತ್ತಾ ಹವ್ಯಾಸಿ ರಂಗತಂಡವನ್ನು ಸೇರ್ಕೊಳ್ತಾರೆ. ಇಲ್ಲಿ ತನಕ ಒಂದು ಕತೆ ಆದರೆ, ಅವರ ಪ್ರತಿಭೆಯಿಂದ ಪ್ರಭಾವಿತರಾದಂಥ FG ನಟೇಶ್ ಅಯ್ಯರ್ ಅವರು ತ್ಯಾಗರಾಜರ ತಂದೆಯ ಅನುಮತಿಯೊಂದಿಗೆ ಹರಿಶ್ಚಂದ್ರ ನಾಟಕದಲ್ಲಿ ಲೋಹಿತಾ ದಾಸರ ಪಾತ್ರವನ್ನು ಕೊಡ್ತಾರೆ. ಆಗ 10ನೇ ವಯಸ್ಸಲ್ಲಿದ್ದಂಥ ತ್ಯಾಗರಾಜರು ಅದಕ್ಕೆ ಒಪ್ತಾರೆ. ನಾಟಕ ಕೂಡ ಯಶಸ್ವಿಯಾಗುತ್ತೆ. ಅದಾದಮೇಲೆ ತಿರುಚಿಯಲ್ಲಿ ಆ ಕಾಲದಲ್ಲಿ ರಂಗಭೂಮಿಯ ದಿಗ್ಗಜರೇನಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ 1934ರಲ್ಲಿ ಉದ್ಯಮಿಗಳಾದ ಲಕ್ಷ್ಮಣ್ ಚೆಟ್ಟಿಯಾರ್ ಮತ್ತು ಅಳಗಪ್ಪ ಚೆಟ್ಟಿಯಾರ್ ಜೊತೆ ಸೇರಿ ಮೊದಲ ಸಿನಿಮಾವನ್ನು ಮಾಡ್ತಾರೆ. ಅಲ್ಲಿಂದ ಭಾಗವತರ ಸಿನಿಮಾ ವೃತ್ತಿ ಜೀವನ ಪ್ರಾರಂಭ ಆಗುತ್ತೆ. ಭಾಗವತರ 2ನೇ ಚಿತ್ರ ನವೀನ ಸಾರಂಗಧಾರ. ಇದಾದಮೇಲೆ ಅವರ ಮುಂದಿನ ಚಿತ್ರ ತ್ಯಾಗರಾಜ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಅವರ ಸ್ವಂತ ನಿರ್ಮಾಣದಲ್ಲಿ ಮಾಡ್ತಾರೆ. ಅದೇ ಸತ್ಯಶೀಲನ್. ಅಲ್ಲಿಂದ ನಿರಂತರವಾಗಿ ಚಿತ್ರಗಳನ್ನ ಮಾಡ್ತಾ ಹೋಗ್ತಾರೆ. 1937ರಿಂದ 1944 ತನಕ ಮಾಡ್ತಾರೆ. 1937ರಲ್ಲಿ ವೈವೀರ ನಿರ್ದೇಶನದ ಚಿಂತಾಮಣಿ ಚಿತ್ರದಲ್ಲಿ ಭಾಗವತರು ಬಿಲ್ವಮಂಗಲದ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಚಿಂತಾಮಣಿ ದಾಖಲೆ ಯಶಸ್ಸನ್ನು ಕಾಣುತ್ತೆ. 1 ವರ್ಷ ನಿರಂತರವಾಗಿ ಓಡಿದ ಮೊದಲ ತಮಿಳು ಚಿತ್ರ ಆಗುತ್ತೆ. 1934ರಿಂದ 1959ರೊಳಗೆ ಭಾಗವತರು ನಟಿಸಿದ್ದು ಕೇವಲ 14 ಸಿನಿಮಾ. ಅದರಲ್ಲಿ 10 ಚಿತ್ರಗಳು ಸೂಪರ್ ಹಿಟ್. 1944ರಲ್ಲಿ ಭಾಗವತರು ಅಭಿನಯಿಸಿದ್ದ ಹರಿದಾಸ್ ಚಿತ್ರ ಮದ್ರಾಸಿನ ಬ್ರಾಡ್ವೇ ಥಿಯೇಟರ್ನಲ್ಲಿ ಒಂದಲ್ಲ ಎರಡಲ್ಲ ಸತತ 3 ವರ್ಷ ಯಶಸ್ವಿ ಪ್ರದರ್ಶನ ಕಾಣುತ್ತೆ. ದಾಖಲೆ ಪುಟ ಸೇರುತ್ತೆ. ಇವರ ಪ್ರತಿ ಚಿತ್ರದಲ್ಲೂ ಹಾಸ್ಯ ನಟನಾಗಿ ಕಾಣಿಸಿಕೊಳ್ತಿದ್ದವರು NS ಕೃಷ್ಣನ್. ಇವರಿಬ್ಬರ ಜೋಡಿ ತಮಿಳು ಚಿತ್ರರಸಿಕರ ಮನಸ್ಸನ್ನು ಕದ್ದಿತ್ತು. ಕೃಷ್ಣನ್ ಹಾಸ್ಯ ನಟನೆಗೆ ಫಿದಾ ಆಗಿದ್ದ ತಮಿಳರು ಪ್ರೀತಿಯಿಂದ ಚಾರ್ಲಿ ಚಾಪ್ಲಿನ್ ಅಂತಿದ್ರು. ಇವರಿಬ್ಬರಿದ್ದ ಎಲ್ಲ ಚಿತ್ರಗಳು ಹಿಟ್. ಜನಪ್ರಿಯತೆ, ದುಡ್ಡು, ಅಭಿಮಾನಿಗಳ ದೊಡ್ಡ ಬಳಗವನ್ನು ಹೊಂದಿದ್ದ ಭಾಗವತರ ಬಗ್ಗೆ ತಮಿಳು ಚಿತ್ರರಂಗದಲ್ಲಿ ದಂತ ಕಥೆಗಳೇ ಹುಟ್ಕೊಂಡಿತ್ತು. ಪ್ರತಿದಿನ ಭಾಗವತರು ಗುಲಾಬಿ ಹೂವಿನಿಂದ ತುಂಬಿದ ನೀರಿನಲ್ಲೇ ಸ್ನಾನ ಮಾಡ್ತಿದ್ರಂತೆ. ಪ್ರತಿದಿನವೂ ಮೀನೂಟವೇ ಬೇಕಿತ್ತು.
ಅದಕ್ಕೆ ಪ್ರತಿದಿನ ಫ್ಲೈಟ್ನಲ್ಲಿ ಮದ್ರಾಸ್ನಿಂದ ತಿರುಚಿಗೆ ಹೋಗಿ ಮೀನೂಟ ಮಾಡ್ಕೊಂಡು ಬರ್ತಿದ್ರಂತೆ. ಇದು ಭಾಗವತರ ಬಗ್ಗೆ ಹಬ್ಬಿದಂಥ ದಂತಕಥೆಗಳು. ಇಂಥ ಭಾಗವತರಿಗೆ ಹಣ, ಅಧಿಕಾರ, ಜನಪ್ರಿಯತೆ, ಅಭಿಮಾನಿಗಳ ಅಭಿಮಾನ ಎಲ್ಲವೂ ಕೂಡ ಇವರ ತಲೆ ತಿರುಗುವಂತೆ ಮಾಡಿತು. ಸಣ್ಣ ಟೀಕೆಯನ್ನು ಸಹಿಸದ ಮನಸ್ಥಿತಿಗೆ ಭಾಗವತರು ಬಂದುಬಿಟ್ಟಿದ್ರು. ಅವರು ಮಾಡಿದ್ದೇ ಸಿನಿಮಾ, ಹೇಳಿದ್ದೇ ಡೈಲಾಗ್, ಅದನ್ನು ಪ್ರಶ್ನೆ ಮಾಡುವವರೇ ಇಲ್ಲದಂತಾಗಿತ್ತು. ಇಂಥ ಭಾಗವತರ ಅಹಂ ಅಡಗಿಸಿದ್ದು ಒಬ್ಬ ಪತ್ರಕರ್ತ. ಆತನ ಹೆಸರು ಲಕ್ಷ್ಮೀಕಾಂತನ್. ಟಾಬ್ಲಾಯ್ಡ್ ಪತ್ರಿಕೆ ನಡೆಸ್ತಿದ್ದಂಥ ಲಕ್ಷ್ಮೀಕಾಂತನ್ ಭಾಗವತರ ಚಿತ್ರಗಳನ್ನ ಕಟುವಾಗಿ ವಿಮರ್ಶನೆ ಮಾಡ್ತಾಯಿದ್ರು. ಅವರ ಲೇಖನಗಳು ಸೂಪರ್ ಸ್ಟಾರ್ ಭಾಗವತರನ್ನು ಕೆರಳಿಸಿತ್ತು. ಲಕ್ಷ್ಮೀಕಾಂತ್ಗೆ ಬುದ್ಧಿ ಕಳಿಸಲು ನಿರ್ಧರಿಸಿದಂಥ ಭಾಗವತರು ಆರುಮುಗಂ ಮತ್ತು ನಾಗಲಿಂಗಂ ಎಂಬುವರಿಗೆ ಸುಪಾರಿ ಕೊಡ್ತಾರೆ. ನವೆಂಬರ್ 8, 1944ರಂದು ಆರುಮುಗಂ ಮತ್ತು ನಾಗಲಿಂಗಂ ಪಟಾಳಂ ಲಕ್ಷ್ಮೀಕಾಂತ ಮೇಲೆ ದಾಳಿ ನಡೆಸುತ್ತೆ. ತೀವ್ರವಾಗಿ ಗಾಯಗೊಂಡಿದ್ದಂಥ ಲಕ್ಷ್ಮೀಕಾಂತನ್ ಮರುದಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿತಾರೆ. ಲಕ್ಷ್ಮೀಕಾಂತನ್ ಕೊಲೆ ಕೇಸ್ನಲ್ಲಿ ಭಾಗವತರನ್ನು ಆರೋಪಿ ಅಂತ ಘೋಷಣೆ ಮಾಡ್ತಾರೆ. 30 ತಿಂಗಳು ಅಂದರೆ 2.5 ವರ್ಷ ಜೈಲು ಶಿಕ್ಷೆ ವಿಧಿಸುತ್ತೆ. ತಮಿಳರ ಆರಾಧ್ಯ ದೈವವಾಗಿದ್ದಂಥ ಭಾಗವತರು ಅಂಡಮಾನ್ ಜೈಲಿನಲ್ಲಿ 2 ವರ್ಷ ಕಳಿಬೇಕಾಗಿ ಬರುತ್ತೆ. ಸೂಪರ್ ಸ್ಟಾರ್ ಒಬ್ಬ ಜೈಲು ಸೇರಿದ್ದು ಭಾರತೀಯ ಚಿತ್ರರಂಗಕ್ಕೆ ಆ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡುತ್ತೆ. ಭಾಗವತರು ಜೈಲು ಸೇರುತ್ತಿದ್ದಂತೆ ಸಹಿ ಹಾಕಿದ್ದ ಸುಮಾರು 12 ಚಿತ್ರಗಳ ಚಿತ್ರೀಕರಣ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಬಿಡುಗಡೆಯಾಗಿದ್ದ ಚಿತ್ರಗಳು ನೆಲ ಕಚ್ಚುತ್ತೆ. ನಿರ್ದೋಷಿಯಾಗಿ ಜೈಲಿಂದ ಬಿಡುಗಡೆಯಾಗಿ ಹೊರ ಬಂದರೂ ಕೂಡ ತಮಿಳು ಚಿತ್ರರಂಗದಲ್ಲಿ ಭಾಗವತರು ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಂಡ್ಬಿಡ್ತಾರೆ. ಮೊದಲಿನಂತೆ ಅವಕಾಶಗಳು ಕೂಡ ಸಿಗೋದಿಲ್ಲ. ಜನಪ್ರಿಯತೆ ಇನ್ನಷ್ಟು ಕಡಿಮೆ ಆಗಿರುತ್ತೆ. ಅನಂತರ ನಡೆಸಿದ ಚಿತ್ರಗಳು ಕೂಡ ಹಿಟ್ ಆಗೋದಿಲ್ಲ. ಈ ಕಾರಣದಿಂದ ಭಾಗವತರನ್ನು ಹಾಕಿಕೊಂಡು ಚಿತ್ರ ನಿರ್ಮಾಣ ಮಾಡಲು ನಿರ್ಮಾಪಕರು ಮುಂದೆ ಕೂಡ ಬರೋದಿಲ್ಲ. ಭಾಗವತರು ಜೈಲಿನಿಂದ ಹೊರಬರೋಷ್ಟರಲ್ಲಿ ತಮಿಳು ಚಿತ್ರರಂಗದಲ್ಲಿ ಹೊಸ ನಟರು ಆವರಿಸ್ಕೊಂಡು ಬಿಡ್ತಾರೆ. ಭಾಗವತರು ಜೈಲು ಸೇರಿದ ಪರಿಣಾಮ ನಮ್ಮ ಕನ್ನಡದ ಹೊನ್ನಪ್ಪ ಭಾಗವತರವರಿಗೆ ತಮಿಳಿನಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಆದರೆ ತ್ಯಾಗರಾಜನ್ ಭಾಗವತರ ಅಭಿಮಾನಿಯಾಗಿದ್ದಂಥ ಹೊನ್ನಪ್ಪ ಭಾಗವತರು ಚಿತ್ರದಲ್ಲಿ ನಟಿಸೋಕ್ಕಿಂತ ಮುಂಚೆ ಭಾಗವತರ ಒಪ್ಪಿಗೆ ಪಡೆಯುತ್ತಿದ್ದರಂತೆ. 1955ರ ನಂತರ ಅವರು ಧರ್ಮಪುರ, ಅದಿನಂ ಮತ್ತು ಪಂಡರಾಪುರದಂಥ ಇತರ ಸ್ಥಳಗಳಿಗೆ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ದೇವಾಲಯಗಳಿಗೆ ಭೇಟಿ ಕೊಡ್ತಾರೆ. ಇನ್ನು ಡಯಾಬಿಟಿಸ್ನಿಂದ ಬಳಲುತ್ತಿದ್ದಂಥ ಅವರು ಜೀವನದ ಕೊನೆಯ ವರ್ಷಗಳಲ್ಲಿ ಇನ್ಸುಲಿನ್ನ ತಗೊಳ್ಳೋಕ್ಕೆ ಶುರು ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಸಂಗೀತ ಕಚೇರಿಗಳನ್ನ ನಡೆಸೋದ್ರನ್ನ ಬಿಟ್ಟಿರೋದಿಲ್ಲ. ಇನ್ನು ಭಾಗವತರ ಜೀವನದ ಕೊನೆಯ ದಿನಗಳಲ್ಲಿ ಭಾಗವತರಿಗೆ ಹೈ BP, ಅದರ ಜೊತೆಗೆ ಈ ಡಯಾಬಿಟಿಸ್ ಕೂಡ ಜಾಸ್ತಿ ಆಗಿರುತ್ತೆ. ಅವರ ನಿಧನಕ್ಕೆ ಕೇವಲ 10 ದಿನಗಳ ಮೊದಲು ಅವರು ಪೊಲಾಚಿಯಲ್ಲಿ ಒಂದು ಸಂಗೀತ ಕಚೇರಿಯನ್ನು ಮಾಡ್ತಾರೆ. ಗೋಷ್ಠಿಯ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಈ ಡಯಾಬಿಟಿಸ್ಗೆ ಕಮ್ಮಿ ಮಾಡುವಂಥ ಟಾನಿಕನ್ನು ಅವರಿಗೆ ಕೊಡ್ತಾರೆ. ಆದರೆ ಆ ಟಾನಿಕ್ ಆ ಡಯಾಬಿಟಿಸ್ನ ಪರಿಹಾರ ಮಾಡೋ ಬದಲು ಅವರ ಡಯಾಬಿಟಿಸನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಇದರಿಂದ ಅವ್ರನ್ನ ತಕ್ಷಣ ಮದ್ರಾಸಿನ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಮದ್ರಾಸಿನ ಜನರಲ್ ಆಸ್ಪತ್ರೆಯಲ್ಲಿ 1 ವಾರ ಚಿಕಿತ್ಸೆ ಪಡೀತಾರೆ. ಆದರೆ 1 ವಾರದ ನಂತರ ಅಂದರೆ ನವೆಂಬರ್ 1, 1959ರಂದು ಸಂಜೆ 6:20ಕ್ಕೆ ನಿಧನರಾಗ್ತಾರೆ. ಇದಿಷ್ಟು ತಮಿಳು ಸೂಪರ್ ಸ್ಟಾರ್ ಮಾಯಾವರಂ ಕೃಷ್ಣಸ್ವಾಮಿ ತ್ಯಾಗರಾಜ್ ಭಾಗವತರ ಕತೆ. ತಮಿಳಿನ ಈ ಸೂಪರ್ ಸ್ಟಾರ್ ಭಾಗವತರು ಹೇಗೆ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡ್ರೋ ಅದೇ ರೀತಿ ಈಗ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ಅವರು ಸಿಕ್ಕಾಕೊಂಡಿದ್ದಾರೆ. ಆದಷ್ಟು ಬೇಗ ಈ ಕೇಸ್ನಿಂದ ಹೊರಗೆ ಬಂದು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನ ತಿದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸಲಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಕೊಡುಗೆಗಳನ್ನ ಕೊಡಲಿ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.